ಅದೇ ಬಾಲಕೃಷ್ಣನ್ ಅವ್ರು ಹೇಳ್ತಾರೆ, ಬಾಲಕೃಷ್ಣ ಗೌಡ್ರು ಪಾದಯಾತ್ರೆ ಮಾಡ್ತಾ ಇಲ್ಲ, ಪಾಪ ತೊಳ್ಕೊಳಕ್ ಮಾಡ್ತಾ ಇದಾರೆ ಅಂತಾರೆ. ಅವ್ರ ಪಾಪ ಮುಚ್ಕೊಳಕ್ಕೋಸ್ಕರ ಮಾಡ್ತಾ ಇರೋದು. ಅವ್ರ ಪಾಪನ ನಾವು ಬಿಚ್ಚಿಡ್ತೀವಿ. ಅವ್ರ ಬಗ್ಲಿಲ್ಲ ಅಂದ್ರೆ ಜನಕ್ಕಿನ್ನ ಅವ್ರೇನ್ ಮೇಳಲ್ಲ. ಅವ್ರಿಗೆ ನಮ್ಮ ರೈತರೆಲ್ಲ ಓಟ್ ಕೊಟ್ಟಿರೋದಕ್ಕೆ ಅವ್ರು ಮಂತ್ರಿ ಆಗಿರೋದು. ನಮ್ಮ ರೈತರ ಕಷ್ಟ ಸುಖಗಳಿಗೆ ಭಾಗಿಯಾಗಿಲ್ಲ ಅಂದ್ರೆ ಅವ್ರೆಂತ ಮಂತ್ರಿ ಸರ್? ಬೆಳಿಗ್ಗೆ ಇದ್ರೆ ನೀವೇನ್ ತಿಂತಿದೀರಾ ಮನೆಗೆ? ನಿಮ್ ಮನೆಗ್ ಫಸ್ಟ್ ಬೆಳಿಗ್ಗೆ ಇದ್ರೇನೆ ಏನ್ ಬರುತ್ತೆ? ಯಾರು ಬರಲ್ವಾ ನಿಮ್ ಮನೆಗೆ? ಫಸ್ಟ್ ಬೆಳಿಗ್ಗೆ ಇದ್ರೇನೆ ತರಕಾರಿ ಬರಲ್ವಾ? ವೇಟ್ಲೆಸ್ ಫುಡ್ ತಿಂತಿದಿರಲ್ಲ, ಯಾವ ತರ ಇಂದ ಬರ್ತಿದೆ ನಿಮ್ ವೇಟ್ಲೆಸ್ ಫುಡ್ ಎಲ್ಲ? ಯಾವ ತರ ಬರ್ತಿದೆ? ಇದೇ ತರ ನೀವು ಮಾಡಕ್ ಹೋದ್ರೆ ನೆಕ್ಸ್ಟ್ ನಿಮ್ ಸರ್ಕಾರ ಬರಲ್ಲ, ನಿಮ್ ಸರ್ಕಾರ ಚೊಂಬೆ ಎತ್ಕೊಂಡು ಮನೆಗೆ ಹೋಗುತ್ತೆ. ಹೇಳಿ ಮೇಡಮ್, ಯಾವ ರೀತಿಯಾಗಿ ಈ ಒಂದು ಪಾದಯಾತ್ರೆಯಲ್ಲಿ JDS ನಿಂದ ಮಹಿಳಾ ಘಟಕ ಇರ್ಬೋದು ಅಥವಾ ಮಹಿಳೆಯರು ಪಾಲ್ಗೊಳ್ತಿದ್ದಾರೆ, ಯಾವ ರೀತಿಯಾಗಿ ರೈತರ ಜೊತೆಗೆ ಮಹಿಳಾ ಶಕ್ತಿ ನಿಂತಿದೆಯೋ? ನಾವು ಬೆಂಗಳೂರು ಸೌತ್ GBA ಅಧ್ಯಕ್ಷರು. ನಾವು ಕುಮಾರಣ್ಣನ ನೇತೃತ್ವದಲ್ಲಿ ನಾವು ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ ವರ್ಗೂ ಪಾದಯಾತ್ರೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಯಾವುದೇ ಕಾರಣಕ್ಕೂ ಬಿಡೋ ಮಾತೇ ಇಲ್ಲ. ನಾವು ಇಲ್ಲೆಲ್ಲ ನೋಡಿದ್ರೆ ತೆಂಗಿನ ಮರಗಳನ್ನ ಕಲ್ಪವೃಕ್ಷಕ್ಕೆ ಹೋಲಿಸ್ತಾರೆ, ಅದಕ್ಕೆ ಕೊಡ್ಲಿ ಹಾಕೋ ಪ್ರಯತ್ನ ಪಡ್ತಾ ಇದ್ದಾರೆ ನಮ್ಮ DK ಶಿವಕುಮಾರ್ ಅವರು. ಅದು ಅವ್ರ ಉದ್ದೇಶ ಏನಿರ್ಬೋದು ಅಂದ್ರೆ, ಈ ಕೆರೆಗಳು ಮತ್ತೆ ಗೌರ್ಮೆಂಟ್ ಜಾಗಗಳನ್ನೆಲ್ಲ ಅಕ್ವೈರ್ ಮಾಡ್ಕೊಂಡು ಅವರ ಇದು ಒಂದು ಪ್ರಾಫಿಟ್ಗೋಸ್ಕರ ಬಳಸ್ಕೊಳ್ಳೋ ಹುನ್ನಾರಕ್ಕೋಸ್ಕರ ಇದ್ ಮಾಡ್ತಾ ಇದ್ದಾರೆ. ಅದೇ ಬಾಲಕೃಷ್ಣನ್ ಅವ್ರು ಹೇಳ್ತಾರೆ, ಬಾಲಕೃಷ್ಣ ಗೌಡ್ರು ಏನು ನಿಮ್ಮ ಪಾಪ ತೊಳ್ಕೊಳಕ್ಕೆ ಅಂತ ಹೇಳ್ತಾರೆ. ಆದ್ರೆ ರೈತರು ನೀವು ಪಾದಯಾತ್ರೆ ಮಾಡ್ತಾ ಇರೋದು ಯಾಕೆ? ಪಾಪ ತೊಳ್ಕೊಳಕ್ಕೆ ಅಂತ ಹೇಳ್ತಾರೆ. ನಮ್ ಪಾಪ ಅಲ್ಲ, ಅವ್ರ ಪಾಪನ ತೊಳೆಯಕ್ಕೆ ಅಂತ ನಾವ್ ಬಂದಿರೋದು. ಅವ್ರ ಪಾಪ ಮುಚ್ಕೊಳಕ್ಕೋಸ್ಕರ ಅವ್ರ ಏನೋ ಮಾಡ್ತಾ ಇದ್ದಾರೆ. ಅದು ರೈತರು ದೇಶದ ಬೆನ್ನೆಲುಬು ಅಂತಾರೆ. ನಾವು ರೈತರಿಗೋಸ್ಕರ ಸಪೋರ್ಟ್ ಆಗಿ ನಿಂತಿದೀವಿ. ಇವರು ಜಮೀನ್ ಕಿತ್ಕೊಂಡು ಅನ್ನ ತಿನ್ನೋದಕ್ಕೆ ಚಿನ್ನ ತಿಂತಾರ ಇಲ್ಲ ಏನ್ ತಿಂತಾರೆ? ತಿನ್ಬೇಕಾಗಿರೋದು ಅನ್ನ. ಇವ್ರು ಅನ್ನ ಕೊಡ್ತಾ ಇರೋರು ಬೆಂಗಳೂರಿಗೆ 100 ಎಕರೆ ಜಮೀನು ಹತ್ರ ಇರೋದ್ರಿಂದ 1000 ಎಕರೆ ಜಮೀನಿನ ಅಲ್ಲಿಂದ ಬೆಳೆಯುವ ಹಾಲ್ಗಳು ಎಲ್ಲ ಸಪ್ಲೈ ಮಾಡ್ತಾರೆ. ಅಲ್ಲಿ ಏನ್ ತಿಂತಾರೆ, ಏನ್ ಕುಡಿತಾರೆ ಅಲ್ವಾ? ಇವರು ರೈತರಿಗೆ ಇಷ್ಟೊಂದು ಮೋಸ ಮಾಡ್ತಾ ಇರೋದ್ರಿಂದ ನಾವ್ ಯಾವ್ದೇ ಕಾರಣಕ್ಕೂ ಬಿಡೋ ಮಾತಿಲ್ಲ. ನಾವು 100 ಜನ ಅಲ್ಲ 1000 ಜನ ಮಹಿಳೆಯರೇ ಭಾಗವಹಿಸ್ತಾ ಇದೀವಿ. ಇದು ಯಾವ್ದೇ ಕಾರಣಕ್ಕೂ ನಾವು ಬಿಡೋದೇ ಮಾತೇ ಇಲ್ಲ. ರೈತರಿಗೆ ನಾವು ಯಾವ್ದೇ ಕಾರಣಕ್ಕೂ ಬಿಡಲ್ಲ. ರೈತರಿಗೆ ಅನ್ಯಾಯ ಆಗಕ್ ಬಿಡೋದೇ ಇಲ್ಲ ನಾವು. ಈಗ ನಿಮ್ಮ ಕ್ಷೇತ್ರದ ಶಾಸಕರೇ ಬಾಲಕೃಷ್ಣ ಅವರು ಈ ಬಾರಿ ಮಂತ್ರಿ ಆಗಿದ್ದಾರೆ. ಸೊ ಅವ್ರು ಬಿಡ್ತಾರೆ ಈಗ, ಬಿಡದಿ ಭೂಸ್ವಾಧೀನ ಕೈ ಬಿಡ್ತಾರೆ ಅಂತ ಹೇಳಿ ನಿಮ್ ಗ್ಯಾರಂಟಿ ಇದೆಯಾ? ಈಗ ಅವ್ರಿಗೆ ಬಿಡೋ ಮಾತೇ ಇಲ್ಲ. ಅವ್ರು ಹೇಳ್ತಾರೆ, ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಇದ್ದಾರೆ, ಅವರು ಪಾದಯಾತ್ರೆ ಮಾಡ್ತಾ ಇಲ್ಲ, ಪಾಪ ತೊಳ್ಕೊಳಕ್ ಮಾಡ್ತಾ ಇದ್ದಾರೆ ಅಂತಾರೆ. ಅವ್ರ ಪಾಪ ಮುಚ್ಕೊಳಕ್ಕೋಸ್ಕರ ಮಾಡ್ತಾ ಇರೋದು. ಅವ್ರ ಪಾಪನ ನಾವು ಬಿಚ್ಚಿಡ್ತೀವಿ. ಈಗ ಬಾಲಕೃಷ್ಣ ಅವರು ಈಗ ಮಂತ್ರಿ ಆಗಿದ್ದಾರೆ. ಮಂತ್ರಿ ಆಗಿರುವಂತ ಬಾಲಕೃಷ್ಣ ನಿಮ್ಮ ಹೋರಾಟಕ್ಕೆ ಬಗ್ತಾರ ಅಂತ? ಅವ್ರು ಬಗ್ಲಿಲ್ಲ ಅಂದ್ರೆ ಜನಕ್ಕಿನ್ನ ಅವ್ರೇನ್ ಮೇಳಲ್ಲ. ಅವ್ರಿಗೆ ನಮ್ಮ ರೈತರೆಲ್ಲ ಓಟ್ ಕೊಟ್ಟಿರೋದಕ್ಕೆ ಅವ್ರು ಮಂತ್ರಿ ಆಗಿರೋದು. ನಮ್ಮ ರೈತರ ಕಷ್ಟ ಸುಖಗಳಿಗೆ ಭಾಗಿಯಾಗಿಲ್ಲ ಅಂದ್ರೆ ಅವ್ರೆಂತ ಮಂತ್ರಿ ಸರ್? ಬಾಲಕೃಷ್ಣನವ್ರೆ, ರೈತರು ನೀವು ಒಬ್ಬರು ರೈತರ ಮಗ ಆಗಿದ್ದೀರಾ. ರೈತರಿಗೆ ಕಷ್ಟ ಸುಖಗಳಿಗೆ ಸ್ಪಂದಿಸ್ಬೇಕು. ಈ ತರ ಎಲ್ಲ ಮೋಸ ಮಾಡಿ ರೈತರಿಗೆ ಹೊಟ್ಟೆ ಮೇಲೆ ಹೊಡಿಬಾರ್ದು. ಈಗ ನಿಮ್ಮ ಪೋಸ್ಟರ್ ಅಲ್ಲಿ ಇದೆ ಭೂ ಮಾಫಿಯಾ ಸರ್ಕಾರಕ್ಕೆ ಧಿಕ್ಕಾರ ಅಂತ. ಏನ್ ಭೂ ಮಾಫಿಯಾ ಮಾಡ್ತಿದ್ದಾರೆ, ಯಾರು ಮಾಡ್ತಿದ್ದಾರೆ? ಅದೇ ನಮ್ಮ DK ಶಿವಕುಮಾರ್ ಅವರು ಜೀವನ ಪರ್ಯಂತ ಭೂ ಮಾಫಿಯಾ ಮಾಡ್ಕೊಂಡೇ ಬಂದಿದ್ದಾರೆ. ಇಲ್ಲಿ ಯಾವ್ದಿದೆ, ಗೋಮಾಳಗಳಿರ್ಬಹುದು, ಕೆರೆ ಕಟ್ಟೆಗಳಿರ್ಬಹುದು, ಅದನ್ನ ಇದರಲ್ಲಿ ಜಮೀನನ್ನ ಏನು ಗ್ರೇಟರ್ ಬೆಂಗಳೂರಿಗೆ ವಹಿಸ್ಕೊಂಡ್ರೆ ಅಲ್ಲಿ ಬರುವಂತ ಜಮೀನುಗಳನ್ನೆಲ್ಲ ನಾವು ಅವರ ಪ್ರಾಫಿಟಿಗೋಸ್ಕರ ಬಳಸ್ಕೋಬಹುದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಇದ್ ಮಾಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಏನಿದೆಯೋ ಅದು ಯುವ ಮುಖಂಡರಾದ ನಮ್ಮ ನಿಖಿಲ್ ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ. ನಮ್ದು ಬಂದ್ಬಿಟ್ಟು 3 ದಿನ ನಡೆಯುತ್ತೆ. 3 ದಿನದಲ್ಲಿ ಬಂದ್ಬಿಟ್ಟು ನಾವು ಕೊನೆದು ಫ್ರೀಡಂ ಪಾರ್ಕ್ ತಲುಪ್ತೀವಿ. 3 ದಿನದಲ್ಲಿ ಬಂದ್ಬಿಟ್ಟು ನಾವು ನಮ್ಮ JDS ಪಕ್ಷ ಬಂದ್ಬಿಟ್ಟು ನಿಖಿಲ್ ಅವರು ಕುಮಾರಸ್ವಾಮಿ ಇಬ್ರು ಬಂದು ಬೆಂಬಲನ ಕೊಟ್ಟಿದ್ದಾರೆ. ಅದೇ ತರ ನಾವು JDS ಪಕ್ಷದಿಂದ ಬಂದು ನಾವು ಬೆಂಬಲ ಕೊಡ್ತಾ ಇದೀವಿ. ಅಂದ್ರೆ ಈ 3 ದಿನ ಹೋರಾಟದಲ್ಲೂ ಕೂಡ ಭಾಗಿಯಾಗಿ? ಹೌದು, 3 ದಿನ ನಾವು ಇಲ್ಲೇ ನೈಟು ಹಗ್ಲು ಇಲ್ಲೇ ಇದ್ದು ನಾವು ಹೋರಾಟ ಮಾಡ್ತೀವಿ. ಅವ್ರಿಗೆ ಬೆಂಬಲನ ನಾವು ಕೊಡ್ತೀವಿ. ನೀವು ಮೇಡಮ್ ಯಾವ ರೀತಿಯಾಗಿ ಭಾಗವಹಿಸ್ತಿದ್ದೀರಿ? ಸರ್, ನಾವು ಚಾಮರಾಜಪೇಟೆಯಿಂದ ಬಂದಿರೋದು. ರೈತರಿಗೆ ಈ ತರ ಮೋಸ ಮಾಡಬಾರ್ದು DK ಶಿವಕುಮಾರ್ ಅವರು. ಈ ಬಾಲಕೃಷ್ಣ ಅವ್ರು ಹೇಳ್ತವ್ರಲ್ಲ, ಇವಾಗ ಮಿನಿಸ್ಟರ್ ಆಗೋವ್ರೆ ಪಾಪ ತೊಳ್ಕೊಳಕ್ ಹೋಗ್ತಿದೆ ಅಂತಿರಲ್ಲ. ಪಾಪ ಅಲ್ಲ, ಇನ್ನೊಂದು ವರ್ಷ ಆದ್ಮೇಲೆ ಜನ ಯಾವ ಪಾಪ ಅಂತ ನಿಮ್ಗೆ ತೋರಿಸ್ತಾರೆ.
ಪಾಪ ನಿಮ್ ಕೈಗೆ ಚೊಂಬ್ ಸಿಗುತ್ತೆ ಅಷ್ಟುವರೆಗೂ ಕಾಯ್ತೀವಿ ನಾವುನು. ರೈತರಿಗೆ ಮೋಸ ಮಾಡಿರೋರು ಯಾವತ್ತೂ ಚೆನ್ನಾಗಿರಲ್ಲ. ಅವ್ರ ಅನ್ನ ತಿಂತಾ ಇದೀವಿ, ಅವ್ರ ಭಾಗ್ಯ ನಾವು ಮನೆ ನಿತ್ಯ ಬೆಳಗ್ಗೆ ಎದ್ರೇನೆ ನಮ್ ಮನೆಗ್ ಬರುತ್ತೆ. ಅವ್ರ ರೈತರು ಏನು ಬೆಳೆ ಬಾಳ್ತಾರಲ್ಲ ಅದೆಲ್ಲ ಬೆಳಗ್ಗೆ ಎದ್ರೆ ನೀವೇನ್ ತಿಂತಿದೀರಾ ಮನೆಗೆ? ನಿಮ್ ಮನೆಗ್ ಫಸ್ಟ್ ಬೆಳಗ್ಗೆ ಎದ್ರೇನೆ ಏನ್ ಬರುತ್ತೆ? ಆಳ್ ಬರಲ್ವಾ ನಿಮ್ ಮನೆಗೆ ಫಸ್ಟ್ ಬೆಳಗ್ಗೆ ಎದ್ರೇನೆ? ತರಕಾರಿ ಬರಲ್ವಾ? ತರಕಾರಿ ಇಲ್ಲ ಅಂದ್ರೆ ನೀವು ತಿನ್ನಕ್ಕೆ ಆಗಲ್ಲ. ವೇಟ್ಲೆಸ್ ಫುಡ್ ತಿಂತಿದ್ದೀರಲ್ಲ, ಯಾವ ತರ ಇಂದ ಬರ್ತಿದೆ ನಿಮ್ಗೆ ವೇಟ್ಲೆಸ್ ಫುಡ್ ಎಲ್ಲ? ಯಾವ ತರ ಬರ್ತಿದೆ? ಬಾಲಕೃಷ್ಣ ಅವರೇ, ಈ ಮಾತನ್ನ ನೀವು ವಾಪಸ್ ತಗೋಬೇಕು. ಪಾದಯಾತ್ರೆ ಅಲ್ಲ, ಪಾಪ ಕಳಿಯಕ್ಕಲ್ಲ. ನಾವು ಪಾಪ ಕಳಿಯಕ್ ಬಂದಿಲ್ಲ, ರೈತರಿಗೆ ಒಳ್ಳೇದ್ ಮಾಡ್ಬೇಕಂತ ಬರ್ತೀವಿ. ಈ 3 ದಿವಸನು ನಾವು ಈ ಪಾದಯಾತ್ರೆದಲ್ಲಿ ಭಾಗವಹಿಸ್ತೀವಿ. ನೀವು ಯಾವ ತರ ಇದು ಟೌನ್ಶಿಪ್ ಅಲ್ಲಿ ಇದು ಮಾಡ್ತೀರಂತ ನೋಡ್ತೀವಿ. ಇದೇ ತರ ನೀವು ಮಾಡಕ್ ಹೋದ್ರೆ ನೆಕ್ಸ್ಟ್ ನಿಮ್ ಸರ್ಕಾರ ಬರಲ್ಲ, ನಿಮ್ ಸರ್ಕಾರ ಚೊಂಬ್ ಎತ್ಕೊಂಡು ಮನೆಗೆ ಹೋಗುತ್ತೆ. ಮೇಡಮ್ ಅದನ್ನ ವಾಪಸ್ ತಗೋಬೇಕಾ ಮಾತು. ಯಾಕಂದ್ರೆ ಇಲ್ಲಿರೋ ರೈತರಿಗೋಸ್ಕರ ಸಪೋರ್ಟಿಂಗ್ ಬಂದಿರೋದು ಹೊರತು ಇಲ್ಲಿ ನಾವು ಶೋ ಕೊಡಕ್ಕಾಗ್ಲಿ ಪಾಪ ತೊಳ್ಕೊಳಕ್ಕಾಗ್ಲಿ ಬಂದಿಲ್ಲ. ಅವರು ಒಬ್ರು ರೈತರು ಮಕ್ಳೇ. ಬಾಲಕೃಷ್ಣ ಅವ್ರಿಗೆ ನಾವು ಇಷ್ಟ ಹೇಳೋದು, ಅದನ್ನ ಏನ್ ಮಾತಾಡಿದಾರೆ ಅದನ್ನ ವಾಪಸ್ ತಗೊಳ್ಳಿ. ನಾವು 3 ದಿನ ಅಲ್ಲ, ವರ್ಷವಿಡೀ ನಾವು ಬೇಕಾದ್ರೂ ಪಾದಯಾತ್ರೆ ಮಾಡ್ತೀವಿ ರೈತರಿಗೋಸ್ಕರ. ಅದೊಂದು ಹೇಳಕ್ ಸರ್ಕಾರಕ್ಕೆ, ಮುಖ್ಯವಾಗಿ DK ಶಿವಕುಮಾರ್ ಅವರಿಗೆ, ಅವರು ಕೂಡ ಇದೇ ಜಿಲ್ಲೆಯವರು, ರೈತರು ಏನೊಂದು ಈ ಒಂದು ಭೂ ಸ್ವಾಧೀನಕ್ಕೆ ಹಿಂದೆ ಅವರೇ ಹೇಳ್ತಾರೆ HD ಕುಮಾರಸ್ವಾಮಿ ಅವರು ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಅಂತ ಹೇಳ್ಕೊಂಡು ಆ ಬಳಿಕ ಅವರು ಅದನ್ನ ಸ್ಟಾಪ್ ಮಾಡಿದ್ರು. ಅದನ್ನ ನಾನು ಮುಂದುವರಿಸ್ತಿದ್ದೀನಿ ಅಂತ ಹೇಳ್ತಾರೆ. ಸೊ ಈ ಬಗ್ಗೆ ಏನ್ ಹೇಳ್ತೀರಾ? ಈಗ ಮುಂದುವರ್ಸೋದಿಕ್ಕೆ ಅಲ್ಲಿ ರೈತರು ಬೆಂಬಲ ಕೊಡ್ಬೇಕು. ಬೆಂಬಲನೇ ಇಲ್ಲ ಅಂದ್ಮೇಲೆ ಅವ್ರು ಏನ್ ಮುಂದುವರ್ಸಿ ಬಿಡದಿ ಟೌನ್ಶಿಪ್ ಮಾಡಕ್ ಹೊರಟಿದ್ದಾರೆ. ಇದನ್ನ ಮಾಡಿ ಏನ್ ಮಾಡ್ಬೇಕು ಅಂತ ರೈತರು ಹೊಟ್ಟೆ ಮೇಲೆ ಹೊಡೆದು ಏನ್ ಕಟ್ಬೇಕು ಅಂತ ಇದ್ದಾರೆ, ಅದು ಅವ್ರಿಗೆ ಆನ್ಸರ್ ಮಾಡ್ಬೇಕು. ಕುಮಾರಣ್ಣನ ವಿಷಯ ತಗೊಳ್ಳಿ, ಇಲ್ಲ ಅಂತಲ್ಲ, ಅವ್ರು ಹೇಳಿದ್ದಾರೆ ಅಂತ ಅವ್ರು ಹೇಳ್ತಾ ಇದಾರಲ್ವಾ. ಹಾಗಂತ ಕುಮಾರಣ್ಣ ಇಷ್ಟೆಲ್ಲ ಮಾಡಿ ನಾವು ರೈತರು ಹೊಟ್ಟೆ ಮೇಲೆ ಹೊಡೆದು ಬಿಟ್ಟಿ ಟೌನ್ಶಿಪ್ ಮಾಡ್ತೀವಿ ಅಂತ ಬಂದಿಲ್ಲ ಅವರು. ಅದನ್ನ ಅವ್ರು ಏನ್ ಹೇಳಿದ್ದಾರೆ ಅದು ವಾಪಸ್ ತಗೊಳಕ್ ಹೇಳಿ ಅಷ್ಟೇ. ನೋಡಿ, ಬಾಲಕೃಷ್ಣ ಅವರು ಆ ಮಾತನ್ನ ವಾಪಸ್ ತಗೋಬೇಕು. ಯಾಕಂದ್ರೆ ಪಾಪ ತೊಳ್ಕೊಳಕ್ಕೆ ಅಂತ ಹೇಳ್ತಾರಲ್ಲ, ಅವ್ರು ಮಾಡಿರೋ ಪಾಪ ತೊಳ್ಕೊಳಕ್ಕೆ ಇದನ್ನ ಕೈ ಬಿಟ್ರೆ ಅವ್ರ ಪಾಪ ತೊಳಿಯುತ್ತೆ. ಅವ್ರು ಕೈ ಬಿಡ್ಲಿಲ್ಲ ಅಂದ್ರೆ ಇನ್ನೂ ದೊಡ್ಡದಾಗಿ ಬರೋವರ ಚುನಾವಣೆಯಲ್ಲಿ ಅವರಿಗೆ ಬುದ್ಧಿ ಕಲಿಸ್ತಾರೆ ರೈತರು. ಸೊ ಇದು JDS ನ ಹೋರಾಟಕ್ಕೆ ಬಂದಿರತಕ್ಕಂತಹ JDS ನ ರೈತ ಮಹಿಳೆಯರ ಆಕ್ರೋಶದ ಮಾತು. SC ಬಾಲಕೃಷ್ಣ ಮತ್ತೆ ಮುಖ್ಯಮಂತ್ರಿ DK ಶಿವಕುಮಾರ್ ಇಬ್ಬರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದಪ್ಪ ಇದ್ದೀನಿ, ಮೆಟ್ಲ ತಿಳಿಯಕ್ ಆಗ್ತಾ ಇಲ್ಲ, ಗಾಡಿ ಓಡ್ಸಕ್ ಆಗ್ತಾ ಇಲ್ಲ, ಆಫೀಸಲ್ಲಿ ಕುತ್ಕೊಳಕ್ ಆಗ್ತಾ ಇಲ್ಲ ಅಂತಿದ್ರಲ್ಲ. ಜೊತೆಗೆ ಎಷ್ಟೋ ಜನ ದಪ್ಪ ಇದ್ದವ್ರಿಗೆ ಮಂಡಿ ನೋವು ಕೈಕಾಲ್ ನೋವು ಇರುತ್ತಲ್ವಾ. ಆ ಮಂಡಿ ನೋವು ಕೈಕಾಲ್ ನೋವು ಹೋಗ್ಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಸಣ್ಣ ಆಗೋದ್ರ ಜೊತೆಗೆ ಮಂಡಿ ನೋವು ಕೈಕಾಲ್ ನೋವು ಸಮೇತ ಕಂಟ್ರೋಲ್ ಆಗುತ್ತೆ. ತಡ ಯಾಕೆ ಮಾಡ್ತೀರಾ? ನಮ್ಮ ಜೀನಿ ಸ್ಲಿಮ್ ನ 3 ತಿಂಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗಿ ಮಂಡಿ ನೋವು ಬೈ ಬೈ ಹೇಳಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.